ಬೆಳಗಿನ ತಾಣ ಜೈಪುರ ಪಠ್ಯಕ್ಷರದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಾದ ಬೆಳಗಿನ ತಾಣ ಜೈಪುರ ಅಲ್ಲಿಯ ಸ್ಮಾರಕಗಳನ್ನು ತೋರಿಸ್ತಾ ಇದ್ದಾರೆ. ಅರಮನೆ ಐತಿಹಾಸಿಕ ವೈಭವ ಜೈಪುರ ಅರಮನೆ ಪುಸ್ತಕ ನೋಡ್ತಾ ಇದ್ದೀರಲ್ಲ, ಮೊದಲಾದ ವಿಚಾರಗಳಲ್ಲಿ ಅಲ್ಲಿಯ ವೇಷಭೂಷಣಗಳು. ಕೋಟ ಶಿವರಾಮ ಕಾರಂತರವರು ಶಿವರಾಮ ಕಾರಂತರು ಅಲ್ಲಿ ಪ್ರವಾಸ ಹೋದ ಸಂದರ್ಭದಲ್ಲಿ ಜೈಪುರದ ರಾಜರ ಅಲ್ಲಿಯ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನ ಯಾವ ರೀತಿ ಚಿತ್ರೀಕರಿಸಿದ್ದಾರೆ ನಮ್ಮ ಪಠ್ಯದಲ್ಲಿ ವಿಶೇಷ ಉಲ್ಲೇಖವಿದೆ. ಪ್ರಸ್ತುತ ಭಾಗದಲ್ಲಿ ಲೇಖಕರಾದ ಶಿವರಾಮ ಕಾರಂತರು ತಮ್ಮ ಮಿತ್ರರಾದ ಶ್ರೀಪತಿಯೊಂದಿಗೆ ಜಯಪುರಕ್ಕೆ ಪ್ರವಾಸ ಹೊರಡುತ್ತಾರೆ. ಅಲ್ಲಿ ಅವರ ಮಿತ್ರರಾದ ರೈ ಮನೆಯಲ್ಲಿ ಗುಡಿಸಲುಗಳು ಅಂದ್ರೆ ಗುಡಿಸಲು ಬಹಳ ಅಲ್ವಾ ಜೈಪುರದಲ್ಲಿ, ಅಲ್ಲಿ ಸೆಕೆ ಆಗಬಾರ್ದು ಅಂತೇಳಿ ಹೀಗೆ ಗುಡಿಸಲಾಗ್ತಾರೆ. ಜೈಪುರದ ರೋಡ್ಗಳು ಪ್ರವಾಸ ಕೈಗೊಂಡು ಅಲ್ಲಿ ವ್ಯವಸ್ಥೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ನಗರ, ಭಾರತದ ಒಂದು ಅತ್ಯಂತ ಐತಿಹಾಸಿಕ ಮತ್ತು ಸಂಸ್ಕೃತಿಯನ್ನು ಬರೆದಿರ್ತಕ್ಕಂಥ ಒಂದು ನಗರ ಯಾವಪ್ಪ ಅಂತಂದ್ರೆ ಜೈಪುರ. ಇವತ್ತು ಕೂಡ ಅಷ್ಟೇ ವ್ಯವಸ್ಥಿತವಾಗಿರ್ತಕ್ಕಂಥ ಕಟ್ಟಡಗಳನ್ನ ಜೈಪುರದಲ್ಲಿ ನೋಡ್ತಾ ಇದ್ದೀವಿ ನಾವು. ಬಹಳ ಖುಷಿ ಅನ್ನಿಸ್ತದೆ. ಶಿವರಾಮ ಕಾರಂತರ ಎಲ್ಲ ಅಂಶಗಳನ್ನ ತಮ್ಮ ಪ್ರವಾಸಿಗರ ಮಾಡಿದ್ದಾರೆ. ಬಹಳ ಖುಷಿ ಅಲ್ಲಿಯ ಕಲೆ ಇರ್ಬೋದು, ಅಲ್ಲಿಯ ಸಂಸ್ಕೃತಿ ಇರ್ಬೋದು. ನೋಡಿ ಪ್ರತಿಯೊಬ್ಬ ಮಹಿಳೆಯರಿಂದ ವಿಶೇಷವಾಗಿರ್ತಕ್ಕಂಥ ಉಡುಪುಗಳನ್ನು ಧರಿಸ್ತಾರೆ. ಬಣ್ಣಕ್ಕೆ ಬಣ್ಣಗಳ ತವರು ಜೈಪುರ ಅಂತ ಕರಿತೀವಿ ನಾವು. ಬಣ್ಣಗಳಿಗೆ ಆದ್ಯತೆಯನ್ನು ಬಹಳ ಖುಷಿಯನ್ನ ನೀಡುವಂತ ನಮ್ಮ ದೇಶದ ಯಾವ್ದಾದರೂ ಒಂದು ಐತಿಹಾಸಿಕ ನಗರ ಇದೆ, ಪೌರಾಣಿಕ ನಗರ ಇದೆ. ಅರ್ಥ ಆಯ್ತಪ್ಪ? ಅಂದ್ರೆ ಬಹಳ ಖುಷಿ ಅನ್ನಿಸ್ತದೆ. ಅವರು ಬಲು ನಮ್ಮ ಕಾರವಾರ ಇರ್ಬೋದು, ನಮ್ಮ ಕಾರವಾರ ಡಿಫ್ರೆಂಟ್ ಇರ್ತದೆ, ನಮ್ಮ ಸಮುದ್ರ ಇರ್ಬೋದು, ನಮ್ಮ ಆಚಾರ ವಿಚಾರಗಳು ವಿಭಿನ್ನವಾಗಿರ್ತದೆ. ಬಟ್ ಜೈಪುರವನ್ನು ನೋಡಿದಾಗ ಅಲ್ಲಿಯ ಜಂತರ್ ಮಂತರ್ ಇರ್ಬೋದು, ಅಲ್ಲಿಯ ಅರಮನೆಗಳಿರ್ಬೋದು, ಅಲ್ಲಿಯ ರಜಪೂತ ಮನೆತನದ ಕಲೆ ಇರ್ಬೋದು, ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿನ ಬೆಟ್ಟ ಆ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿನ್ಯಾಸಗಳು ಇವತ್ತು ಕೂಡ ನಮ್ಮನ್ನು ಜೈಪುರ ಕೈ ಮಾಡಿ ಕರೀತದೆ ಅಲ್ವಾ? ಅದನ್ನ ನೋಡಿದ್ರೆ ನಮ್ಗೆ ಖುಷಿ ಅನಿಸ್ತದೆ. ನಮ್ಮ ದೇಶದ ಇಂಥ ನಗರಗಳು ಇದಾವ ಅಲ್ವಾ? ನಾವು ನೋಡಿದ್ರೆ ಹಿಂದೆ ಅಂದ್ರೆ ಅಷ್ಟು ಕಾಲಗಳ ಹಿಂದೆ ಕೂಡ ನಮ್ಮಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಚಿಂತನೆಗಳನ್ನ ಜೈಪುರದ ರಾಜರು ಮಾಡ್ತಾ ಇದ್ರ, ರಜಪೂತರು ಮಾಡ್ತಾ ಇದ್ರ. ಬಹಳ ಖುಷಿ ಅನಿಸ್ತದೆ. ಹೋದರೆ ಸುಂದರವಾದ ಉದ್ಯಾನವನವೊಂದು ಕಾಣಸಿಗುತ್ತಿತ್ತು. ಕಾಲದ ಕೆಲವು ಸುಂದರ ಪ್ರತಿಮೆಗಳು ಕೂಡ ಇವೆ. ಪ್ರಾಚೀನ ರಜಪೂತ ಕೆತ್ತನೆಯ ಸರಳತೆ, ರಜಪೂತ ಕೆತ್ತನೆಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯ ರಮಣೀಯ ದೃಶ್ಯಗಳನ್ನು ನಾವು ಮತ್ತೆ ಖಗೋಳ ವಿಜ್ಞಾನ ಅವತ್ತೇ ಅಲ್ಲಿ ಬೆಳವಣಿಗೆ ಆಗಿತ್ತು. ಕೋಟೆಯ ಒಳಗೆ ಅರಮನೆ, ರಜಪೂತ ಮನೆತನದಲ್ಲಿ ಖಗೋಳ ವಿಜ್ಞಾನ ಅವತ್ತೇ ನಾವು ನೋಡಿದ್ವಿ ಮೊದಲಾದ ಗೊತ್ತಾಯ್ತು. ಅಂತಹ ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ, ಒಂದು ಸಂಸ್ಕಾರವನ್ನ ರಜಪೂತ ಮನೆತನ ನೀಡಿ ಇವತ್ತು ಕೂಡ ನೋಡಿ ಆ ಅರಮನೆಯನ್ನ ನಾವು ಚೆನ್ನಾಗಿ ನೋಡ್ತಾ ಇದ್ದೇವೆ ಅಲ್ವಾ? ಅರಮನೆ, ರಜಪೂತರ ಅರಮನೆ, ರಜಪೂತರ ಒಂದು ವಿನ್ಯಾಸಗಳು, ರಜಪೂತರ ಶೈಲಿಗಳು ಇವತ್ತು ಕೂಡ ಅಲಂಕಾರಕ್ಕೆ ನಾವು ಬೆರಗಾಗ್ತದೆ. ಬಣ್ಣಗಳ